ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಹಬ್ಬ ಅಂತ ನಾನು ಬೆಳಗ್ಗೆ ಸೀರೆ ಹಾಕೊಂಡು ಮಿಂಚ್ತಾ ಇದ್ದೀನಿ. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ಅದಕ್ಕೆ ನಾನು ಮಾತ್ರ ಮಿಂಚಿದ್ರೆ ಸಾಕಾಗಲ್ಲ ಅಂತ ನನ್ನ ಮನೇನೂ ಮಿಂಚೋಣ ಅಂದ್ಬಿಟ್ಟು ನೀಟಾಗಿ ರಂಗೋಲಿ ಹಾಕ್ತಿದ್ನ. ಸೊ ರಂಗೋಲಿ ತೆಗಿಯೋದಕ್ಕೆ ವೀಡಿಯೋ ಬಾ ಮಗನೆ ಅಂತ ಒಂದು ನನ್ನ ಜೈ ಬೇಬಿಗೆ ಹೇಳಿದ್ರೆ ಯಾವ ಲೆವೆಲಿಗೆ ವೀಡಿಯೋ ತೆಗಿತಾ ಇದ್ದಾನೆ ಅಂದರೆ, ಒಂದು ನಾನು ಕಾಣ್ತಾ ಇಲ್ಲ, ಇಲ್ಲ ರಂಗೋಲಿ ಕಾಣ್ತಾನೆ ಇಲ್ಲ, ಇಬ್ಬರೂ ಕಾಣ್ತಾ ಇಲ್ಲ. 4-5 ವೀಡಿಯೋದಲ್ಲಿ ಇದು ಒಂದು ವೀಡಿಯೋ ಮಾತ್ರ ತುಂಬ ಚೆನ್ನಾಗಿ ಬಂತು. ಆವಾಗ ನನಗೆ ಅಪ್ಪ ಅನ್ನಿಸ್ತು. ಯಾವ ಪಲಾವ್ ಮಾಡೋದು ಅಂತ ಡಿಸೈಡ್ ಆಗ್ದಿರಾನೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಚ್ತಾ ಇದ್ದೀನಿ. ಇವತ್ತು ಮನೇಲಿ ಅಡಿಗೆ ಸೂಪರ್ ರುಚಿ ನೋಡ್ಕೊಂಬಂದೆ. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ಆದರೆ ಇಷ್ಟೆಲ್ಲ ಹಚ್ಕೊಂಡಿದ್ದೀನಿ ಅಂತ ಮಾತ್ರಕ್ಕೆ ನಾನು ಪಲಾವ್ ಮಾಡ್ತಾಯಿಲ್ಲ, ನಮ್ಮ ಅತ್ತೆ ಮಾಡ್ತಾ ಇರೋದು ಪಲಾವು. ಯಾಕಂದರೆ ನನಗಷ್ಟು ಬರಲ್ಲ. ಕೊನೆಗೆ ಟೊಮೊಟೊ ಬಾತ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆದರೆ ಟೊಮೊಟೊ ಸ್ವಲ್ಪ ಕಡಿಮೆ ಇದ್ದರಿಂದ ತರಕಾರಿ ಅಂಗಡಿಗೆ ಹೋಗಿ ನಮ್ಮ ಅಜ್ಜಿ ಹತ್ರ ಎಲ್ಲ ತರಕಾರಿ ಈಸ್ಕೊಂಡು ಬಂದೆ. ಹಾಗೆ ಬರ್ತಾ ಬರ್ತಾ ನಮ್ಮ ಮನೆ ಹತ್ರ ನಮ್ಮ ಏರಿಯಾ ಹುಡುಗರು ಗಣೇಶ ಕೂಡಿಸ್ತಾ ಇದ್ದಾರೆ. ವಾವ್! ಕೊನೆಗೆ ನಮ್ಮ ಟೊಮೊಟೊ ಬಾತ್ ಹೀಗೆ ಬಂತು. ಸೂಪರ್ ಡ್ಯೂಪರ್ ಟೊಮೆಟೊ ಬಾತ್ ನಮ್ಮ ಅತ್ತೆ ಮಾಡಿದ್ದು. ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನಾಳೆ ನಮ್ಮ ಗಣೇಶ ಹಬ್ಬಕ್ಕೆ ನಮ್ಮ ಗಣೇಶನ ವೆಲ್ಕಮ್ ಮಾಡೋ ಟೈಮ್.